ಹಾಯ್, ವೆಲ್ಕಮ್ ಟು ಎನ್ಆರ್ ಪ್ರಾಪರ್ಟೀಸ್. ಸೊ ನಾನು ಇವತ್ತು ನಿಮಗೆ 2030 ಸೆಟ್ ಅಲ್ಲಿ ಒಂದು ಲಕ್ಸುರಿಯಸ್ ಆಗಿ ಟ್ರಿಪ್ಲೆಕ್ಸ್ ಕಟ್ಟರ್ನ ತೋರಿಸ್ತೀನಿ. ಸ್ಪೆಷಲ್ ಏನಂದ್ರೆ ಇಲ್ಲಿ ಲಿಫ್ಟ್ ಇರುತ್ತೆ. ಸೊ ಇದಂತೂ BDF ಅಪ್ರೂವ್ಡ್ ಪ್ರಾಪರ್ಟಿ ಆಗಿದೆ. ಒಳಗಡೆ ಹೆಂಗಿದೆ ಅಂತ ನೋಡೋಣ ಬನ್ನಿ. ಸೊ ಒಳಗೆ ಎಂಟರ್ ಆಗ್ತಿದ್ದಂಗೆ ಒಂದು ಸ್ಪೇಷಿಯಸ್ ಆಗಿರುವಂತ ಒಂದು ಪಾರ್ಕಿಂಗ್ ಸ್ಲಾಟ್ ಇದೆ. ಸೊ ತುಂಬಾ ಚೆನ್ನಾಗಿದೆ, ಇಲ್ಲೆಲ್ಲ ಸ್ಪೇಸ್ ಇದೆ. ಅಂಡ್ ಮೇನ್ಲಿ ಇಲ್ಲಿ ಏನಂದ್ರೆ ಲಿಫ್ಟ್ ಇದೆ. ಲಿಫ್ಟ್ ನೋಡಬಹುದು, ಆಕ್ಚುಲಿ ತುಂಬಾ ರೇರ್ ಆಗಿ ಸಿಗುತ್ತೆ ನಿಮ್ಗೆ 2030 ಪ್ರಾಪರ್ಟಿನಲ್ಲಿ. ಸೊ ಮಿನಿಮಮ್ ಅಂದ್ರೆ 1-2 ಕಾರ್ನ ಪಾರ್ಕ್ ಮಾಡಬಹುದು. ಅಂಡ್ ಇವಿ ಪಾರ್ಕ್ ಮಾಡಕ್ಕೆ ನಿಮ್ಗೆ ಪ್ಲೇಸ್ ಕೂಡ ಇದೆ. ಸೊ ಮನೆ ಹೆಂಗಿದೆ ಅಂತ ನೋಡೋಣ ಬನ್ನಿ. ಪ್ರಾಪರ್ಟಿ ಸ್ಪೆಷಾಲಿಟಿ ಏನಂದ್ರೆ ಕಾವೇರಿ ಮತ್ತೆ ಬೋರ್ವೆಲ್ 2 ವಾಟರ್ ಕೂಡ ಸಿಗುತ್ತೆ. ಸೊ ಮೇಲ್ಗಡೆ ಹೋಗಿ ಪ್ರಾಪರ್ಟಿ ಹೆಂಗಿದೆ ಅಂತ ನೋಡೋಣ. ಫಸ್ಟ್ಲಿ ಹೇಳ್ಬೇಕಂದ್ರೆ ಸ್ಟೆಪ್ಸ್ ನ ನೋಡಿ, ತುಂಬಾ ಸ್ಪೇಷಿಯಸ್ ಆಗಿದೆ ಮತ್ತೆ ಆಂಟಿ ಸ್ಕಿಡ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಮನೆ ಒಳಗಡೆ ಬರ್ತಿದಂಗೆ ಮನೆ ಡೋರ್ ಫೇಸಿಂಗ್ ಬಂದು ಈಸ್ಟ್ ಸೈಡ್ ಇದೆ. ಅಂಡ್ ಮನೆ ಡೋರ್ ಕೂಡ ಟೀಕ್ ವುಡ್. ಒಳಗೆ ಹೋಗೋಣ. ಸೊ ಎಸ್, ತುಂಬಾ ಚೆನ್ನಾಗಿದೆ, ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಅನ್ಸ್ತು. ಹೈ ಸೀಲಿಂಗ್ ಕೂಡ ಇದೆ, ಜೂಮರ್ ಕೂಡ ಇದೆ, ನೋಡ್ಬೋದು ನೀವು. ಅಂಡ್ ವರ್ಕ್ ನ ನೋಡಿ ಸಖತ್ತಾಗಿದೆ ಅಂತ ಅನ್ಸ್ತಿದೆ. ತುಂಬಾ ಲೈಟಿಂಗ್ಸ್ ಇದೆ, ಮತ್ತೆ ಕಮ್ಯುನಿಕೇಟ್ ಮಾಡಕ್ ಕೂಡ ತುಂಬಾ ಈಸಿ ಆಗಿದೆ. ಸೊ ಸ್ಪೇಸ್ ನೋಡಿ, ಟಿವಿ ಕೂಡ ವಿನಿಯರ್ ವುಡ್ ಅಲ್ಲಿ ಮಾಡಿರುವಂತದ್ದಾಗಿದೆ. ಅಂಡ್ ಇದನ್ನ ಬಿಟ್ಟು ಈ ಮನೇಲಿ ಮಾಡುವಂತದ್ದು ಎಲ್ಲಾದು ಕೂಡ ಟೀಕ್ ವುಡ್ ಅಲ್ಲಿ ಆಗಿರುತ್ತೆ. ಸೊ ನೋಡೋಣ ಬನ್ನಿ. ಸೊ ದೇವರ ಮನೆ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ನನ್ಗಂತೂ ವರ್ಕ್ ತುಂಬಾ ಚೆನ್ನಾಗಿದೆ ಅಂತ ಅನ್ಸ್ತಾ ಇದೆ. ಎಲ್ಲ ಕೂಡ ಟೀಕ್ ವುಡ್ ಅಲ್ಲೇ ಮಾಡಿರೋದು. ಅಂಡ್ ಹಾಗೆ ಬಂದು ಗ್ಲಾಸ್ ಅಲ್ಲಿ ಮಾಡುವಂತದ್ದು. ಅಂಡ್ ಡೈನಿಂಗ್ ಸ್ಪೇಸ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಓಪನ್ ಕಿಚನ್ ಕೂಡ ಇದೆ. ಸೊ ಕಿಚನ್ ನೋಡ್ಬೋದು, ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಸ್ಪೇಸ್ ಎಲ್ಲಾನು ಎವ್ರಿಥಿಂಗ್ ಇಸ್ ವೆರಿ ಪರ್ಫೆಕ್ಟ್ ಅಂತ ಅನ್ಸ್ತಿದೆ. ಅಂಡ್ ಇಲ್ಲೇ ಹಂಗೆ ಮುಂದೆ ಹೋಗ್ತಿದ್ರೆ ಇಲ್ಲೊಂದು ಯುಟಿಲಿಟಿ ರೂಮ್ ಕೂಡ ಅವೈಲೇಬಲ್ ಇದೆ. ಅಂಡ್ ವಾಶ್ರೂಮ್ ಕೂಡ ಅವೈಲೇಬಲ್ ಇದೆ. ಸೊ ಮೇಲ್ಗಡೆ ಹೋಗಿ ನೋಡೋಣ ಹೆಂಗಿದೆ ಅಂತ. ಸ್ಟೆಪ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಮೇಲ್ಗಡೆ ಬರ್ತಿದ್ದಂಗೆ ಆಪೋಸಿಟ್ ಅಲ್ಲೇ ನಮ್ಗೊಂದು ಪ್ರಾಪರ್ ಆಗಿರೋ ಬಾಲ್ಕನಿ ಇದೆ, ನೋಡೋಣ. ಅದಕ್ಕಿಂತ ಮುಂಚೆ ಲಿಫ್ಟ್ ಕೂಡ ಇದೆ, ಅದನ್ನ ನೋಡಿ. ಅಂಡ್ ಪರ್ಫೆಕ್ಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿರೋದಂದ್ರೆ ನಮ್ಮ ಈ ಸ್ಪೇಸು. ಅದ್ರ ಜೊತೆಗೆ ಪಕ್ಕದಲ್ಲೇ ಮಾಸ್ಟರ್ ಬೆಡ್ರೂಮ್ ಇದೆ. ಅಂಡ್ ನಾನು ಈ ಮಾಸ್ಟರ್ ಬೆಡ್ರೂಮ್ ಸ್ಪೆಷಾಲಿಟಿ ಹೇಳಲೇಬೇಕು. ಏನು ಅಂದ್ರೆ 2030 ಸೈಟ್ ಅಲ್ಲಿ ಇಷ್ಟು ದೊಡ್ಡ ಮಾಸ್ಟರ್ ಬೆಡ್ರೂಮ್ ನಿಮ್ಗೆ ತುಂಬಾ ಕಮ್ಮಿ ಕಡೆ ಸಿಗುತ್ತೆ. ಅಂಡ್ ಎವ್ರಿಥಿಂಗ್ ಇಸ್ ಸೋ ನೈಸ್. ಇಲ್ಲಿ ನೋಡಿ, ವಾರ್ಡ್ರೋಬ್ ಒಳಗಡೆ ಡ್ರೆಸ್ಸಿಂಗ್ ಟೇಬಲ್ ಕೂಡ, ಡ್ರೆಸ್ಸಿಂಗ್ ಮಿರರ್ ಕೂಡ ಮೇಲೆ ಮಾಡಿದ್ದಾರೆ. ಅಂಡ್ ಇಟ್ಸ್ ವೆರಿ ನೈಸ್. ಜೊತೆಗೆ ಟಿವಿ ಕೂಡ, ಟಿವಿ ಯೂನಿಟ್ಗೂ ಇದೆ. ಅಂಡ್ ನೀವು ಸ್ಪೆಷಲ್ ಆಗಿ ನೋಡ್ಬೋದು, ಕಾಟ್ ಅಲ್ಲಿ ಕೂಡ ಸ್ಟೋರೇಜ್ ಕೂಡ ತುಂಬಾ ಸ್ಪೇಸ್ ಇದೆ. ಅಂಡ್ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಎಸ್, ಇಟ್ಸ್ ರಿಯಲಿ ಗುಡ್. ಈ ತರ ಬೆಡ್ರೂಮ್, ಈ ತರ ಸ್ಪೇಷಿಯಸ್ ಬೆಡ್ರೂಮ್ 2030 ತುಂಬಾ ಕಷ್ಟ ಸಿಗೋದು. ಅಂಡ್ ಇಟ್ಸ್ ವೆರಿ ನೈಸ್. ಒಳಗೆ ಹೋಗ್ತಾ ಹೋಗ್ತಾ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ ಇಲ್ಲೂ ಕೂಡ ಲಿಫ್ಟ್ ಇದೆ ಸ್ಪೆಷಲ್ ಆಗಿ ಅಂತ. ಅಂಡ್ ವಿ ಆಲ್ಸೋ ಹ್ಯಾವ್ ಬಾಲ್ಕನಿ ಹಿಯರ್. ಬಾಲ್ಕನಿ ಕೂಡ ಚೆನ್ನಾಗಿದೆ, ನೋಡ್ಬೋದು. ಮೇಲ್ಗಡೆ ಹೋಗೋಣ, ಏನಿದೆ ಅಂತ ನೋಡೋಣ. ಬರ್ತಿದಂಗೆ ಇಲ್ಲೂ ಕೂಡ ಆಪೋಸಿಟ್ ಅಲ್ಲೇ ಬಾಲ್ಕನಿ ಇದೆ. ಅಂಡ್ ಆಸ್ ಯೂಶುವಲ್ ಲಿಫ್ಟ್ ಕೂಡ ಇದೆ. ಜೊತೆಗೆ ಇಲ್ಲಿ 2 ಬೆಡ್ರೂಮ್ಸ್ ಇದೆ. ಇಲ್ಲಿ 2 ಬೆಡ್ರೂಮ್ಸ್ಗೆ ಸೇರಿ ಒಂದು ಕಾಮನ್ ವಾಶ್ರೂಮ್ ಇದೆ. ಫಸ್ಟ್ ಬೆಡ್ರೂಮ್ ಹೆಂಗಿದೆ ಅಂತ ನೋಡೋಣ. ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ ಅಂತ ಅನ್ಸ್ತಿದೆ. ಮತ್ತೆ ಕಂಪ್ಲೀಟ್ ಆಗಿ ಲಕ್ಸುರಿಯಸ್ ಆಗಿ ಫೀಲ್ ಕೊಡ್ತಿದೆ. ಕಂಪ್ಲೀಟ್ ಆಗಿ ಆರ್ಕಿಟೆಕ್ಚರಲ್ ಎಲ್ಲ ಮಾಡಿದ್ದಾರೆ. ಸೊ ಫಸ್ಟ್ ಬೆಡ್ರೂಮ್ ಇಸ್ ರಿಯಲಿ ಗುಡ್ ಈ ಫ್ಲೋರ್ ಅಲ್ಲಿ. ಅಂಡ್ ಇನ್ನೊಂದು ಬೆಡ್ರೂಮ್ ಹೋಗ್ತಿದೀವಿ, ಇಲ್ಲೂ ಅಷ್ಟೇ. ಇದು ಏನ್ ಕಮ್ಮಿ ಇಲ್ಲ, ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಕಾಟ್ ಇದೆ, ಸ್ಟೋರೇಜ್ ಇದೆ. ಅಂಡ್ ಯು ಕ್ಯಾನ್ ಸಿ ದ ವಾರ್ಡ್ರೋಬ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿತ್ ಲೈಟಿಂಗ್ಸ್. ವಾರ್ಡ್ರೋಬ್ಸ್ ಕೂಡ ಚೆನ್ನಾಗಿದೆ. ಅಂಡ್ ಕಾಮನ್ ಆಗಿ ಅಂಡ್ ಟಿವಿ ಯೂನಿಟ್ ಕೂಡ ಇದೆ, ಇದೊಂದು ಸ್ಪೆಷಲ್. ಮತ್ತೆ ಸೀಲಿಂಗ್ ನೋಡ್ಬೇಕು, ಸೀಲಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಂಪ್ಲೀಟ್ ಈ ಮನೆ ಪ್ರಾಪರ್ಟಿನಲ್ಲಿ ಸೀಲಿಂಗ್ ತುಂಬಾ ಚೆನ್ನಾಗಿದೆ. ಒಂದು ಕಾಮನ್ ಬಾತ್ರೂಮ್ ಇದೆ, ಅದು ನೋಡ್ಬೋದು. ಎಸ್, ಈ ಒಂದು ಅಟ್ಯಾಚ್ ಬಾತ್ರೂಮು ಇಲ್ಲಿಂದ. ಅಂಡ್ ವಿ ಹ್ಯಾವ್ ಒನ್ ಮೋರ್ ಆಕ್ಸೆಸ್. ಬರ್ತಿದ್ದಂಗೆ ಆಸ್ ಯೂಶುವಲ್ ನಾನು ಹೇಳ್ದಂಗೆ ಫಸ್ಟ್ ಒಂದು ಬಾಲ್ಕನಿ ಇದೆ. ಅಂಡ್ ಪಕ್ಕದಲ್ಲಿ ನೆಕ್ಸ್ಟ್ ಒಂದು ಲಿಫ್ಟ್ ಕೂಡ ಇದೆ. ಅಂಡ್ ಇಲ್ಲಿ 2 ಬೆಡ್ರೂಮ್ ಇದೆ. ಸೊ ಈ ಬೆಡ್ರೂಮ್ಸ್ ಹೆಂಗಿದೆ ಅಂತ ನೋಡೋಣ. ಈ ಬೆಡ್ರೂಮ್ ಕೂಡ ತುಂಬಾ ಚೆನ್ನಾಗಿದೆ. ಲೈಟಿಂಗ್, ಸೀಲಿಂಗ್ ನೋಡಿ, ನನ್ಗೆ ಈ ಸೀಲಿಂಗ್ ಅಂತೂ ತುಂಬಾ ಇಷ್ಟ ಆಯ್ತು ಈ ಕಂಪ್ಲೀಟ್ ಪ್ರಾಪರ್ಟಿನಲ್ಲಿ. ಜೊತೆಗೆ ಇಲ್ಲಿ ವಾರ್ಡ್ರೋಬ್ಸ್ ಕೂಡ ಇದೆ. ವಾರ್ಡ್ರೋಬ್ಸ್ ಅಲ್ಲಿ ಲೈಟಿಂಗ್ಸ್ ಕೂಡ ಇದೆ. ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಡ್ರೆಸ್ಸಿಂಗ್ ಮಿರರ್ ಇದೆ. ಸೊ ಇದು ಫಸ್ಟ್ ಬೆಡ್ರೂಮ್ ಈ ಫ್ಲೋರ್ ಅಲ್ಲಿ. ಇನ್ನೊಂದು ಬೆಡ್ರೂಮ್ ನ ನೋಡೋಣ. ಇನ್ನೊಂದು ಬೆಡ್ರೂಮ್ ಹೋಗೋಣ. ಓಕೆ, ಈ ಬೆಡ್ರೂಮ್ ಕೂಡ ಏನು ಕಮ್ಮಿ ಇಲ್ಲ. ಲೈಟಿಂಗ್ಸ್, ಸೀಲಿಂಗ್ ಎಲ್ಲ ಸಕ್ಕದಾಗಿದೆ. ಸೊ ನೀವಿಲ್ಲೇ ನೋಡ್ಬೋದು, ನಾನು ಹೇಳ್ದಂಗೆ ಪ್ರತಿ ಒಂದು ಬೆಡ್ ಅಲ್ಲೂ ಕಾಟ್ ಅಲ್ಲಿ ಸ್ಟೋರೇಜ್ ಕೂಡ ಇದೆ. ಅಂಡ್ ಟಿವಿ ಯೂನಿಟ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ವಾರ್ಡ್ರೋಬ್ ಅಲ್ಲಿ ಸೇಮ್ ನಾನು ಹೇಳ್ದಂಗೆ ಸ್ಟೋರೇಜ್ಗೆ ತುಂಬಾ ಸ್ಪೇಸ್ ಇದೆ. ಲೈಟಿಂಗ್ಸ್ ಎಲ್ಲ ಕೊಟ್ಟು ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಸೀಲಿಂಗ್ ಇಲ್ಲೂ ನೋಡ್ಬೋದು, ಸೀಲಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಅಂಡ್ ಎಸ್, ಇಲ್ಲೂ ಕೂಡ ವಾಶ್ರೂಮ್ ಇದೆ, ಅಟ್ಯಾಚ್ ವಾಶ್ರೂಮು ಚೆನ್ನಾಗಿದೆ. ಈ ರೂಮ್ಗೆ ನೋಡೋಣ ಇನ್ನೇನಿದೆ ಅಂತ ಪಕ್ಕ. ಈ ರೂಮಲ್ಲಿ ಪಕ್ಕದಲ್ಲೂ ಕೂಡ ಒಂದು ಬಾತ್ರೂಮ್ ಇದೆ. ಓಕೆ, ಸೊ ಇಷ್ಟು ಬಂದು ಈ ಫ್ಲೋರ್ದಾಯ್ತು. ಮೇಲೆ ಏನಿದೆ ಅಂತ ನೋಡೋಣ. ತುಂಬಾ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿ ಟೆರೆಸ್ ಇದೆ ಅಂತ ಅನ್ಸುತ್ತೆ. ಮೇಲೆ ಏನಿದೆ ನೋಡೋಣ. ಸೊ ಟೆರೆಸ್ಗೆ ಹೋಗ್ತಾ ಇದೀವಿ. ಟೆರೆಸ್ ಅಲ್ಲಿ ಸೇಫ್ಟಿಗೆ ಅಂತ ಗೇಟ್ ಕೊಟ್ಟಿದ್ದಾರೆ.
ನೈಸ್, ಇದು ಚೆನ್ನಾಗಿದೆ. ಅಂಡ್ ಟೆರೆಸ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಸಿಂಟ್ಯಾಕ್ಸ್ ಕೂಡ ಇದೆ. ಅಂಡ್ ವಾಶ್ ಮಾಡಕ್ಕೆ ಬಟ್ಟೆಗೆ ಇದು ಕೂಡ ಕೊಟ್ಟಿದ್ದಾರೆ, ಜೊತೆಗೆ ವಾಷಿಂಗ್ ಮಿಷಿನ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ಈ ಪ್ರಾಪರ್ಟಿ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂದ್ರೆ ಬನಶಂಕರಿ 6 ಸ್ಟೇಜ್ ಅಲ್ಲಿ 4th H ಬ್ಲಾಕ್ ಅಲ್ಲಿ. ಅಂಡ್ ಇಲ್ಲಿ ಕನಕ್ಪುರ ರೋಡ್ ಹತ್ರ ಬರುತ್ತೆ ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ. ನಿಯರ್ ಬೈ ಇದೆ ಅಂತ ಕೇಳ್ತೀರಾ? ವಾಜ್ರಲ್ಲಿ ಮೆಟ್ರೋ ಸ್ಟೇಷನ್ ಇದೆ, KSRTC ಕಾಲೇಜ್ ಕೂಡ ಇದೆ. ಅಂಡ್ ನಿಮ್ಗೆ ಈ ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಇದೆ ಅಂದ್ರೆ ಇಲ್ಲಿ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿ ಕಮಿಷನ್ ಅಥವಾ ಬ್ರೋಕರೇಜ್ ಇರೋದಿಲ್ಲ. ಖಂಡಿತ ನೀವು ಇದನ್ನ ವಿಸಿಟ್ ಮಾಡ್ಬಿಟ್ಟು ಮಾತಾಡ್ಬೋದು. ಥ್ಯಾಂಕ್ ಯು.